ಕೊಪ್ಪಳ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಬಲವನ್ನು ತುಂಬುವಂತಹ ನಿಟ್ಟಿನಲ್ಲಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಏನದು ವಿನೂತನ ಪ್ರಯೋಗ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ವಿದ್ಯಾರ್ಥಿಗಳ ಮನೆಗಳಿಗೆ ಶಿಕ್ಷಣ ಅಧಿಕಾರಿಗಳ ಭೇಟಿ, ಪೋಷಕರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಕಲೆ, ಹೀಗೆ ರಾತ್ರಿ ಹೊತ್ತಲ್ಲಿ ಗ್ರಾಮಕ್ಕೆ ಭೇಟಿ ನೀಡುತ್ತಿರೋ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಎಸ್ಡಿಎಂಸಿ ಅಧ್ಯಕ್ಷರು ತಮ್ಮ ಶಾಲೆಯ ಮಕ್ಕಳ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರ ಬಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಇರಕಲ್ ಗಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ ಸಂಗಟಿ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಹೀಗೆ ವಿನೂತನ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹೌದು, ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗ ಯಾವತ್ತೂ ಹಿಂದೆ ಉಳಿಯುತ್ತೆ. ಈ ಹಿನ್ನೆಲೆ ಮಕ್ಕಳಿಂದ ಉತ್ತಮ ಫಲಿತಾಂಶ ಪಡೆಯಲು ಕೆಪಿಎಸ್ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಎಸ್ಡಿಎಂಸಿ ಸರ್ವ ಸದಸ್ಯರು ಪಣ ತೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ ಶಾಲೆ ಹಾಗೂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ಲಾ ಮಕ್ಕಳ ಮನೆಗೆ ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಇರಕಲ್ ಹೋಬಳಿಯಲ್ಲಿ ಹೆಚ್ಚು ರೈತಾಪಿ ಮಕ್ಕಳೇ ಇದ್ದಾರೆ. ಪೋಷಕರು ಮಕ್ಕಳನ್ನ ಜಮೀನು ಕೆಲಸಕ್ಕೆ ಬಳಕೆ ಮಾಡದೆ ಮಕ್ಕಳ ಓದಿನ ಕಡೆ ಗಮನ ಕೊಡುವಂತೆ ಪೋಷಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಖುದ್ದು ಕೊಪ್ಪಳ ಬಿಇಒ ಹನುಮಂತಪ್ಪ ಪೋಷಕರಲ್ಲಿ ಮನವಿ ಮಾಡ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೋಬೇಕು. ನಮ್ಮ ತಾಲೂಕಿನ ಫಲಿತಾಂಶ ಉತ್ತಮವಾಗುವಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಮನೆಗೆ ಬಂದ ಮೇಲೆ ಅಲ್ಲಿ ಹೇಗೆ ಓದ್ತಾ ಇದ್ದಾರೆ, ತಂದೆ ತಾಯಿಗಳಿಂದ ಪ್ರೋತ್ಸಾಹ ಯಾವ ರೀತಿ ಅವ್ರಿಗೆ ದೊರೀತಾ ಇದೆ ಅನ್ನೋದನ್ನ ಸ್ವಲ್ಪ ಪರಿಶೀಲನೆ ಮಾಡೋದು, ಜೊತೆಗೆ ಆ ಮಕ್ಕಳಲ್ಲಿ ಧೈರ್ಯ ತುಂಬೋದು, ಮುಂಜಾನೆ ಬೇಗನೆ ಹೇಳುವಂಥದ್ದು. ಹಾಗೇನೆ ನಾವೆಲ್ಲ ವೇಕಪ್ ಕಾಲ್ ಅಂತಂದು ಮಾಡಿದ್ದೀವಿ. ಆ ಟೀಚರ್ಸ್ ಮುಖಾಂತರ ಅವ್ರಿಗೆಲ್ಲ ಕಾಲ್ ಮಾಡ್ತೀವಿ. ಮಗು ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಓದ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ನಮ್ದು. ಇರಕಲ್ಗಡ ಗ್ರಾಮದ ಕೆಪಿಎಸ್ ಶಾಲೆಯಲ್ಲಿ 350ಕ್ಕೂ ಹೆಚ್ಚು ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 35 ಹಳ್ಳಿಗಳ ಮಕ್ಕಳು ಕೆಪಿಎಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸದ್ಯ ಈ ವರ್ಷದ ಫಲಿತಾಂಶವನ್ನ 100%ಗೆ ಹೆಚ್ಚಿಸಲು ಶಾಲೆಯ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಖುದ್ದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. ಪ್ರತಿದಿನ ಒಂದೊಂದು ಹಳ್ಳಿಗೆ ಭೇಟಿ ನೀಡಿ ಮಕ್ಕಳು, ಪೋಷಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಭೇಟಿ ನೀಡಿದ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆಗಳು ಇದ್ದರೆ ಸರಿ ಮಾಡೋದಾಗಿ ಕೂಡ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ ಸಂಗಟಿ ಭರವಸೆ ನೀಡುತ್ತಿದ್ದಾರೆ. ಇದು ಮಾಡ್ತಿರೋದ್ರಿಂದ ನಮ್ಗೆ ತುಂಬ ಸಹಾಯ ಆಗ್ತಿದೆ. ನಾವು ವರ್ಕ್ ಎಲ್ಲ ಹೆಂಗೆ ಮಾಡ್ತೀವಿ, ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಓದಕ್ಕೆ, ಮತ್ತು ನಮ್ಮ ಒಂದು ಸಿಚುವೇಶನ್ ಹೆಂಗಿದೆ ಅಂತ ತಿಳ್ಕೊಳಕ್ಕೆ ಇಲ್ಲೆಲ್ಲ ಸರ್ಸ್ ಎಲ್ಲ ವಿಸಿಟ್ ಕೊಟ್ಟಿದ್ದಾರೆ. ಇವರು ಬಂದಿರೋದೆಲ್ಲ ನಾವು 10ನೇ ತರಗತಿಯಲ್ಲಿ ಎನ್ಯುವಲ್ ಎಕ್ಸಾಮ್ ಬರಬೇಕಾದ್ರೆ ಬರೆದ ಮೇಲೆ ರಿಸಲ್ಟ್ ಬಂದು ನಾವು ಎಷ್ಟು ಮಾರ್ಕ್ಸ್ ತೊಗೊತೀವಿ ಮತ್ತು 100 ತೊಗೋಬೋದು ಅನ್ನೋ ಕಾನ್ಫಿಡೆಂಟ್ ಕೂಡ ಬರ್ತಿದೆ. ಈ ವಿಸಿಟ್ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಮನೆ ಭೇಟಿ ನೀಡಿ, ಬರೀ ಮನೆಗೆ ಭೇಟಿ ನೀಡಿ ಅವ್ರು ಏನು ಓದ್ತಾ ಇದ್ದಾರೆ ಅಂತ ಅಷ್ಟೇ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾವು ಪಾಲಕರಿಗೆ ಮತ್ತು SSLC ಮತ್ತು PUC ಅದರ ಮಹತ್ವವನ್ನು ನಾವು ತಿಳಿಸಿ, ಆ ಮನೆಯಲ್ಲಿ ಅವ್ರಿಗೇನಾದರೂ ಆರ್ಥಿಕವಾಗಿ ಏನಾದರೂ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಏನಾದರೂ ಗಂಭೀರವಾಗಿದ್ದರೆ ಅಂಥ ಮಕ್ಕಳನ್ನ ನಾವು ಸ್ವಇಚ್ಛೆಯಿಂದ ಒಂದು ಲೀಸ್ಟ್ ಮಾಡಿಕೊಂಡು ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ವೈಯಕ್ತಿಕವಾಗಿ ನಾವು ನಮ್ಮ SDMC ಸದಸ್ಯರುಗಳೆಲ್ಲ ಸೇರಿ ಅವರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಇಷ್ಟೇ ಅಲ್ಲ, 350 ಮಕ್ಕಳನ್ನ ಶಾಲೆಯ ಶಿಕ್ಷಕರು ತಲಾ ಇಂತಿಷ್ಟು ಅಂತ ಹಂಚಿಕೊಂಡು ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬೆಳಗಿನ ವೇಕಪ್ ಕಾಲ್ನಿಂದ ಹಿಡಿದು ರಾತ್ರಿಯ ಹೋಂವರ್ಕ್ ವರೆಗೆ ಎಲ್ಲದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಒಟ್ಟಾರೆ ಪ್ರಸಕ್ತ ವರ್ಷದಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನೋದು ಶಿಕ್ಷಕರು, ಎಸ್ಡಿಎಂಸಿಯ ಮೂಲ ಉದ್ದೇಶ. ನಿಜಕ್ಕೂ ಇಂತಹ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.